ನೇರವಾಗಿ ಕಂಡಿರುವ ನಮಗೆ ಇವತ್ತಿನ ಮಕ್ಕಳಿಗೆ ಏನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವತ್ತಿನ ಹಳ್ಳಿಗಳು ಹಳ್ಳಿಗಳಾಗಿ ಉಳಿದಿಲ್ಲ. ಅದರಿಂದ ಹಿಂದಿನ ವರ್ಷ ಎಲ್ಲ ವಾತಾವರಣದಿಂದ ಅದೆಲ್ಲೋ ಎಮ್ಮೆ ಗುಂಡಿಯಲ್ಲಿ ಒಂದು ನಾಟಕ ಮಾಡಬೇಕು ಅಂತ ಕೆಲವು ಪ್ರಯತ್ನ ಮಾಡಿದ್ನಲ್ಲ. ಅಂದ್ರೆ ಈ ಎಲ್ಲ ವಾತಾವರಣ ಎಮ್ಮೆ ಗುಂಡಿಗೆ ನಗರ ಹೊರಟೆ ಹೊರತು ಎಮ್ಮೆ ಗುಂಡಿ ಆಗಿರ್ಲಿಲ್ಲ. ಆ ಜಾಗ ಮಾತ್ರ ಎಮ್ಮೆ ಗುಂಡಿ ಆಗಿತ್ತೆ ಹೊರತು ಎಮ್ಮೆ ಗುಂಡಿನೇ ಒಂದು ನಗರ ಮಾಡ್ಕೊಂಡ್ವಿ ನಾವು. ಅಂದ್ರೆ ಇವತ್ತು ಹಳ್ಳಿಯೇ ಶುದ್ಧ ಹಳ್ಳಿಯಾಗಿ ಯಾವುದೂ ಹಳ್ಳಿಯಾಗಿ ಬಂದಿಲ್ಲ. ನಾವೊಂದು ದಟ್ಟ ಕಾಡಿಗೆ ಹೋದ್ರೆ ಕೂಡ ಆ ಕಾಡು ಕಾಡಾಗಿ ಎಲ್ಲೂ ಸಿಕ್ಕೋಲ್ಲ ನಮಗೆ ಅದು. ಆದ್ರೆ ನಮ್ಮ ಪೂರ್ವಿಕರಿಗೆ ನಮಗೆ ಈ ಅನುಭವ ಮುಖಾನುಮುಖವಾಗಿ ಸಿಗ್ತಾ ಇತ್ತು. ಯಾವುದನ್ನ ನಾವೆಲ್ಲಿದ್ದೀವಿ ಎನ್ನುವುದು ಸ್ಪಷ್ಟ ಚಿತ್ರಣ ನಮಗೆ ಸಿಗ್ತದೆ. ಈ ಕಾದಂಬರಿಯ ವಸ್ತು 1960ರ ನಂತರದ ಕಾಲಮಾನದಲ್ಲಿ ಇವತ್ತಿಗೂ ತಂದು ನಿಲ್ಲಿಸಬಹುದಾಗಿರ್ತಕ್ಕಂಥ ಬೆಳವಣಿಗೆಯನ್ನ ತನ್ನದೇ ಆದಂಥ ಒಂದು ಹಂತ ನಿರೂಪಣೆಯಲ್ಲಿ ಇದು ಕಂಡುಕೊಂಡಿದೆ. ಒಂದು ಸೌಭಾಗ್ಯ ನಮ್ಮ ತಲೆಮಾರಿ ಸಿಕ್ತು. ಯಾಕೆ ಅಂತ ನಾನು ಹೇಳ್ತೀನಿ ಅಂದ್ರೆ, ನಮ್ಮ ತಲೆಮಾರಿಗೆ ವೆಂಕಟೇಶ್ ಉಮೇಶ್ವರವರು, ಪೂಜ್ಯ ಗುರುಗಳಿರ್ಬೋದು, RP ಅವರಿಗಿರ್ಬೋದು, ನಮ್ಮ ತಲೆಮಾರಿಗೆ ಸಿಕ್ಕ ಒಂದು ಸೌಲಭ್ಯ ಇದೆಯಲ್ಲ, ಸೌಭಾಗ್ಯ, ಅದು ಮುಂದಿನ ತಲೆಮಾರಿಗೆ ಸಿಗ್ಲಿಲ್ಲ ಅನ್ನೋ ಕೊರಗು ನಮಗಿದೆ. ಏನು ಅಂದ್ರೆ, ನಾವು ಶುದ್ಧ ಗ್ರಾಮ್ಯದ ಎಲ್ಲ ಭಾವನೆಗಳನ್ನ ಮತ್ತೆ ಬದುಕನ್ನ, ಅದ್ರ ಜೊತೆಗೆ ಸಂತೋಷವನ್ನು ಕೂಡ, ಆ ಭವಣೆ ಒಳಗೆ ಇದ್ದಂತ ಸಂತೋಷದ ಅನೇಕ ಮಜಲುಗಳನ್ನ ಕಂಡುಂಡವರು. ಮತ್ತೆ ಇವತ್ತು ನಾಗರಿಕತೆಯ ತುದಿಗೆ ಬಂದು ನಿಂತಿರ್ತಕ್ಕಂಥ ಸಮಾಜವನ್ನು ಕಂಡವರು. ಇದು ಒಂದು ಸೌಭಾಗ್ಯದ ವಯೋಮಾನ ನಮ್ದು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದಿನ ಕಾಲಮಾನದವರೆಗೆ ಬದಲಾವಣೆಯ ವೇಗ ಇಷ್ಟಿರಲಿಲ್ಲ. ಈಗ 1800ರ ಬದುಕಿಗೂ 1900ರ ಬದುಕಿಗೂ ಅಂತ ವ್ಯತ್ಯಾಸ ಏನಿರಲಿಲ್ಲ. ಆದ್ರೆ 1950ರ ಬದುಕಿಗೂ 2000ರ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ ಆಗಿಬಿಟ್ಟಿದೆ. 1900ರಲ್ಲಿ ಏನು ಬದುಕಿತ್ತು ಅದು 50ಕ್ಕೆ ಅಲ್ಪ ಪ್ರಮಾಣದ ಬದಲಾವಣೆ ಆಗಿತ್ತಷ್ಟೇ. 50ರ ನಂತರದ ಜೀವನ ಇದೆಯಲ್ಲ, 2010ಗೆ ಬರೋ ಹೊತ್ತಿಗೆ ಅದು ಬಹಳಷ್ಟು ವ್ಯತ್ಯಾಸವನ್ನು ಕಂಡು. ಅಂದ್ರೆ ಬದಲಾವಣೆಯ ವೇಗ ತೀವ್ರ ಆಗಿತ್ತು. 2000ದಿಂದ ಅದು ಇನ್ನೂ ತೀವ್ರಗೊಳ್ತು. ಇದನ್ನ ನೀವು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೋಬೇಕು. 2000ದಿಂದ 2 ವರ್ಷಕ್ಕೆ ಅದರ ತೀವ್ರತೆ ಹೆಚ್ಚಾಗ್ತಾ ಹೋಯಿತು. ಈಗ ಎಷ್ಟು ಮಟ್ಟಿಗಿದೆ ಅಂತ ಅಂದ್ರೆ, ಹೋದ ವರ್ಷ ಹುಟ್ಟಿದ ಮಗುವಿನ ಮನೋಭಾವಕ್ಕೂ ಈ ವರ್ಷ ಹುಟ್ಟುತ್ತಾ ಇರ್ತಕ್ಕಂಥ ಮಗುವಿನ ಮನೋಭಾವಕ್ಕೂ ಚಲನವಲನಕ್ಕೂ ತುಂಬಾ ವ್ಯತ್ಯಾಸಗಳಾಗ್ತಿದೆ. ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. 1 ವರ್ಷ ತಡವಾಗಿ ಹುಟ್ಟಿದ ಮಗು ಹೆಚ್ಚು ಬುದ್ಧಿವಂತ ಮಗು ಆಗ್ತಿದೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಈಗ. ಅಂದ್ರೆ ಲೆಕ್ಕ ಹಾಕಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನು ಇಟ್ಕೊಳ್ಳದೆ ಹೋದ್ರೆ ನಮ್ಮ ಆಲೋಚನೆಗಳಿಗೆ, ವಿವೇಚನೆಗಳಿಗೆ ಒಂದು ಅಸ್ತಿತ್ವ ಸಿಕ್ಕಲ್ಲ. ಇದನ್ನ ಇಟ್ಕೊಂಡೇ ನಾವು ಮಾತನಾಡಬೇಕು. ಅಂದ್ರೆ ನಾವು ಬದಲಾವಣೆ ವೇಗ ಪಡೆದ ಕಾಲದಲ್ಲಿ, ಅಂದ್ರೆ ನಾವು ನಿಂತಿದ್ದ ನೆಲೆಯಿಂದ, ನಾವು ಹುಟ್ಟಿ ಬಂದಲ್ಲ ಈ ಭೂಮಿಗೆ, ಅವತ್ತಿನಿಂದ ಬದಲಾವಣೆ ವೇಗವಾಯ್ತು. ಬದಲಾಗ್ತಾ ಹೋಯ್ತು, ವೇಗವಾಗಿ ಬದಲಾಗ್ತಾ ಹೋಯ್ತು. ಆ ಒಂದು ಅಂಶ ನಮ್ಗೆ ಗಮನಕ್ಕೆ ಬರಬೇಕು.